ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರದ ವ್ಲಾಗ್. ಪ್ರತಿ ಗುರುವಾರ ರಕ್ಷಿತು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾರೆ. ಇವತ್ತು ನಾನು ಹೋಗೋಣ ಅಂತ ಹೊರಟಿದ್ದೆ. ಮನೆ ಹತ್ರನೇ ಸಾಯಿಬಾಬಾ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಹೋಗ್ಬಿಟ್ಟು ಬಂದ್ವಿ ನಾವು. ನಾನು ಮನೇಲಿ ಮಮ್ಮಿಗೆ ಹೇಳಿದ್ದೆ ಇವತ್ತೇನು ಅಡುಗೆ ಮಾಡೋದು ಬೇಡ, ಎಲ್ಲರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ. ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಊಟಕ್ಕಂತ ಹೋಟೆಲ್ಗೆ ಹೋಗಿದ್ವಿ. ನಮ್ಮ ಅತ್ತೆ ಮಾವ ಸಹ ಬರಬೇಕಿತ್ತು, ಬಟ್ ಅವರು ಊರಿಗೆ ಹೋಗಿ ಬಂದಿದ್ದರಿಂದ ಟಯರ್ಡ್ ಆಗಿದ್ರು. ಹಾಗಾಗಿ ನಾವು ಬರಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾವು ನಮ್ಮ ಮನೆ ನಿಯರ್ ಬೈ ಅಲ್ಲೇ ಇರೋ ಹೋಟೆಲ್ಗೆ ಹೋಗಿದ್ರಿ. ಎಲ್ಲಿಗೆ ಬಂದಿದ್ಯಾ ಹೇಳು? ಹಾಂ, ಏನು ತಿನ್ನಕ್ಕೆ ಬಂದಿದ್ಯಾ? ಯಾವುದು? ನಾನ್ ವೆಜ್ ಊಟದಲ್ಲಿ ಫೇವ್ರೇಟ್ ಅಂದ್ರೇ ನನಗೆ ಚಿಕನ್ ಬಿರಿಯಾನಿ. ಬಟ್ ಏನಂದರೆ ನನಗೆ ಬಿರಿಯಾನಿ ಇಷ್ಟ, ಆದರೆ ಚಿಕನ್ ಪೀಸಸ್ ಬಿರಿಯಾನಿಲಿರೋದು ಇಷ್ಟ ಆಗಲ್ಲ. ಎಲ್ರಿಗೂ ಏನೇನು ಇಷ್ಟನೋ ಆ ಡಿಶ್ನ ಆರ್ಡರ್ ಮಾಡಿ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿ ಎದುರುಗಡೆನೇ ನಂದಿನಿ ಪಾರ್ಲರ್ನ ನೋಡಿ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ನಿಂತ್ಕೊಂಡ. ಸರಿ ಅಂತ ನಾವೆಲ್ಲ ಅಲ್ಲೇ ತಿಂದ್ಕೊಂಡು ಬಂದರು. ಅನ್ವಿಕ್ದು ಮನೆಗೆ ಬಂದರು, ಇನ್ನೂ ತಿಂದು ಆಗಿರಲಿಲ್ಲ. ಈಗ ಕ್ವಿಕ್ಕಾಗಿ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ದಪ್ಪಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿನ ಹಾಕ್ಕೊಳ್ಳೋಣ. ಜೊತೆಗೆ ಒಂದು 15 ಬೆಳ್ಳುಳ್ಳಿ ಎಸ್ಲುಗಳು ಹಾಗೂ ಸ್ವಲ್ಪ ಶುಂಠಿನ ನಾನು ಕಟ್ ಮಾಡ್ಕೊಂಡಿಲ್ಲಿ ಹಾಕ್ಕೊತಾ ಇದ್ದೀವಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ನಮಗೆ ಬೇಕಾಗುತ್ತೆ. ನಾನಿವತ್ತು ತೊಗೊಂಡಿರೋದು 1.5 kg ಅಷ್ಟು ನಾಟಿ ಕೋಳಿ. ನಾಟಿ ಕೋಳಿ ಸಾಂಬಾರಿಗೆ ಈ ರೀತಿ ನಾವು ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಸ್ವಲ್ಪ ಆರಿಸ್ಕೊಂಡು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನಷ್ಟು ಚಕ್ಕೆ ಪುಡಿ ಹಾಗೂ 2 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಜೊತೆಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಜಾರಿಗೆ ನಾನು ಒಂದು ಅರ್ಧ ತೆಂಗಿನಕಾಯಿ ತುರಿ ಹಾಗೂ ಗಸಗಸೆನ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ಮೇಲೆ ನಾನಿಲ್ಲಿ 1.5 kg ಅಷ್ಟು ನಾಟಿ ಕೋಳಿನ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ. ಅದನ್ನು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದರಲ್ಲಿರೋ ಮೊಟ್ಟೆ ಹಾಗೂ ಮೊಟ್ಟೆ ಚೀಲ, ಈಲಿ ಇದನ್ನೆಲ್ಲ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಮೊಟ್ಟೆನ ಹಾಕ್ಬಿಟ್ಟು ನಮ್ಮ ಅತ್ತೆ ಒಂದು ಒಳ್ಳೆ ಫ್ರೈ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದ್ರು ಆ ರೆಸಿಪಿನೂ ಸಹ ನಾನು ತೋರಿಸ್ತೀನಿ. ಚಿಕನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಸುಂಡು ನೀರೆಲ್ಲ ಹೀರ್ಕೊಂಡ್ಮೇಲೆ ಇವಾಗ ನಾವು ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗೋಷ್ಟರಲ್ಲಿ ನಾವು ರುಬ್ಕೊಂಡಿರೋ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಹಾಗೂ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀವಿ. ನೀವು ನಿಮ್ಮ ಖಾರದ ರುಚಿಗೆ ತಕ್ಕಂತೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ನಾವು ಮಸಾಲ ಜೊತೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾವು ಸ್ಟಾರ್ಟಿಂಗ್ ಈರುಳ್ಳಿನ ಹುರ್ಕೊಂಡ್ವಲ್ಲ, ಅದನ್ನು ನಾವು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಆವಾಗಲೇ ನಿಜವಾದ ರುಚಿ ಬರೋದು. ತೆಂಗಿನ ಮಿಶ್ರಣನ ನಾವು ಸ್ಟಾರ್ಟಿಂಗಲ್ಲೇ ಹಾಕ್ಕೋಬಾರ್ದು, ಯಾಕಂದರೆ ಅದು ಹೆಚ್ಚು ಸಮಯ ಕುದ್ರೆ ಅದ್ರ ಸುವಾಸನೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕೋಳಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಕೊನೆಯ ಒಂದು 5-10 ನಿಮಿಷದ ಮುಂಚೆ ತೆಂಗಿನಕಾಯಿ ಮಿಶ್ರಣನ ಸೇರಿಸ್ಕೊಂಡ್ರೆ ಸಾಂಬಾರು ತುಂಬ ತಿಕ್ಕಾಗೂ ಬರುತ್ತೆ ಹಾಗೂ ತುಂಬ ಒಳ್ಳೆ ರುಚಿ ಸಹ ಬರುತ್ತೆ. ಈಗ ಇದು ಒಂದು ಕುದಿ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಿ ವಿಸಿಲ್ ಉಡ್ಸ್ಕೊಳ್ಳೋಣ. ನಾಟಿ ಕೋಳಿ ಬೇಯೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ ಒಂದು 4-5 ವಿಸಿಲ್ ಓಡಿಸ್ಕೊಳ್ಳೋಣ. ಇವಾಗ ನಾನು ವಿಸಿಲ್ ಓಡಿಸಾಗಿದೆ, ನೀವೇ ನೋಡ್ತಾ ಇರ್ಬೋದು. ಸಾಂಬಾರು ಎಷ್ಟು ಎಣ್ಣೆ ಬಿಟ್ಕೊಂಡು ತುಂಬ ಕಲರ್ಫುಲ್ ಆಗಿದೆ. ಇದನ್ನ ನೀವು ತಿನ್ಬೇಕಾದ್ರೆ ಪಕ್ಕಾ ನಾಟಿ ಸ್ಟೈಲ್ ರುಚಿ ಕೊಡುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.